ಹಾಯ್ ಹಲೋ ನಮಸ್ತೆ. ನೋಡ್ತಿರುವಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳೇ, ಇವತ್ತೊಂದು ಅರ್ಧ ಗಂಟೆಯ ಹೊತ್ತು ನಾನು ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾ ಇದ್ದೇನೆ. ಒಂದು ಸ್ವಲ್ಪ ಹೊತ್ತು ಒಂದು ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದೇನೆ. ವಿಷಯ ಏನಪ್ಪ ಅಂದರೆ, ನಮ್ಮ ಒಂದು ಮಾಣಿ ಜಂಕ್ಷನ್, ಮಾಣಿ ಸರ್ಕಲ್ನಿಂದ ಸಾಧಾರಣವಾಗಿ 1.5 ಕಿಲೋಮೀಟ್ರಿನ ಈ ಒಂದು ವ್ಯಾಪ್ತಿ, ಈ ಒಂದು ಪ್ರದೇಶದಲ್ಲಿ ನೋಡ್ತಾ ಇದ್ದೀರಾ ನೀವು. ಇದು ಮಾಣಿಯಿಂದ 1.5 ಕಿಲೋಮೀಟ್ರ್ ಈ ಅಂತರದಲ್ಲಿ ಇವತ್ತೊಂದು ಶುಭ ಕಾರ್ಯಕ್ರಮ ನಡೆಯುತ್ತಾ ಇದೆ. ನೋಡ್ತಾ ಇದ್ದೀರಾ ನೀವು. ಬ್ರಹ್ಮಶ್ರೀ ನಾರಾಯಣಗುರು ಮಂದಿರ, ಶ್ರೀ ಅನ್ನಪೂರ್ಣೇಶ್ವರಿ ಗುಡಿ ಮತ್ತು ಶ್ರೀ ನಾರಾಯಣಗುರು ಸಮುದಾಯ ಭವನದ ಶಿಲಾನ್ಯಾಸ ಹಾಗೂ ಶ್ರೀ ನಾರಾಯಣಗುರು ಸಹಕಾರ ಸಂಘ ನಿಯಮಿತ ಮಾಣಿ ಇದರ ಉದ್ಘಾಟನಾ ಸಮಾರಂಭ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಬ್ರಹ್ಮಶ್ರೀ ನಾರಾಯಣಗುರು ಸಮುದಾಯ ಭವನ, ಸಭಾಭವನ ಇತ್ತು. ಅದು ಮಾಣಿ ಸರ್ಕಲ್ನಿಂದ, ಮಾಣಿ ಜಂಕ್ಷನ್ನಿಂದ ಅಲ್ಲಿಯೇ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಇದ್ದಂಥ ಆ ಒಂದು ಸಮುದಾಯ ಭವನ ರಸ್ತೆ ಕಾಮಗಾರಿಯ ನೋಡ್ತಾ ಇರ್ಬೋದು ನೀವು. ಇದು ಸಾಧಾರಣವಾಗಿ ಮಂಗಳೂರಿನಿಂದ ಸೀದಾ ಮಾಣಿ ಜಂಕ್ಷನ್, ಮಾಣಿ ಸರ್ಕಲ್ ಯಾವುದು ಸಿಗ್ತದ, ಆ ಮಾಣಿ ಸರ್ಕಲ್ನಲ್ಲಿ ಸೀದಾ ಹೋದರೆ, ನೀವು ಸ್ಟ್ರೈಟ್ ಆಗಿ ಹೋದರೆ ನೀವು ಸೀದಾ ಬೆಂಗಳೂರಿಗೆ ಹಾಗೂ ಬಲಕ್ಕೆ ತಿರುಗಿದರೆ ಪುತ್ತೂರು ಆಗಿ ಮೈಸೂರಿಗೆ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ. ಈ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಈ ಒಂದು ವಿಷಯದಲ್ಲಿ ಆ ಒಂದು ಹಳೆ ಸಮುದಾಯ ಭವನವು ಎಲ್ಲ ರೀತಿಯಲ್ಲಿ ರಸ್ತೆಗೆ ಅದನ್ನು ಬಿಟ್ಟುಕೊಡುವಂಥ ಪರಿಸ್ಥಿತಿ ಬಂದಿತ್ತು. ಈಗ ಅದರ ಒಂದು ಹೊಸ ಶಿಲಾನ್ಯಾಸ, ಯಾವ ಒಂದು ಸಮುದಾಯ ಭವನ ಇದೆಯಾ ಅದರ ಒಂದು ಹೊಸ ಶಿಲಾನ್ಯಾಸದ ಈ ಒಂದು ದಿನ, ಈ ಒಂದು ಶುಭಗಳಿಗೆ ಮತ್ತು ಒಂದು ಶಿಲಾನ್ಯಾಸ ಇವತ್ತು ನೆರವೇರ್ತಾ ಇದೆ ಬಂಧುಗಳೇ. ನಿಮ್ಮನ್ನು ನಾನು ಸೀದಾ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನೋಡ್ತಾ ಇದ್ದೀರಾ ನೀವು. ಇದುವೇ ರಾಷ್ಟ್ರೀಯ ಹೆದ್ದಾರಿ ಇರುವಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿಯೇ ಮತ್ತೊಂದು ಸುವರ್ಣಾವಕಾಶ, ಒಂದು ಖುಷಿಯ ವಿಚಾರ ಏನಪ್ಪ ಅಂದರೆ, ನೀವು ಮಂಗಳೂರಿನಿಂದ ಇಲ್ಲಿ ಸೀದಾ ಒಂದು ಪುತ್ತೂರು, ನಮಸ್ಕಾರ ಮಂಗಳೂರಿನಿಂದ ಇದು ನೋಡ್ತಾ ಇದ್ದೀರಾ ನೀವು, ಹೈವೇ ನೋಡಿ. ಇದು ಮಂಗಳೂರಿನಿಂದ ಸೀದಾ ಬರುವಂಥ ಈ ಒಂದು ಹೈವೇ. ಇದು ಹೀಗೆ ಮೈಸೂರು ಮತ್ತು ಬ್ಯಾಂಗ್ಳೂರಿಗೆ ಹೋಗುವಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ, ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿಯೇ ಆಗುತ್ತಿರುವಂಥದ್ದು ಬಹಳ ಒಂದು ಖುಷಿಯ ವಿಚಾರ. ಹಳೆಯ ಯಾವ ಒಂದು ಸಮುದಾಯ ಭವನ ಇತ್ತ, ಆ ಹಳೆಯ ಸಮುದಾಯ ಭವನವು ಕೂಡ ಅಲ್ಲಿ ಮದುವೆ, ನಿಶ್ಚಿತಾರ್ಥ, ಸೀಮಂತ, ಹೀಗೆ ಎಲ್ಲ ಶುಭ ಕಾರ್ಯಕ್ರಮಗಳು ಅಲ್ಲಿ ನಡೆಯುತ್ತಾ ಇತ್ತು. ರಸ್ತೆ ಕಾಮಗಾರಿಯಲ್ಲಿ ಅದನ್ನು ಬಿಟ್ಟುಕೊಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ, ರಸ್ತೆಗಾಗಿ ನಾವು ಬಿಟ್ಟುಕೊಡಲೇಬೇಕು. ಈಗ ಹೊಸ ಶಿಲಾನ್ಯಾಸದ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಬಂಧುಗಳೇ. ನೋಡ್ತಾ ಇದ್ದೀರಾ ನೀವು. ಇವತ್ತು ಶಿಲಾನ್ಯಾಸ ಮತ್ತು ದೊಡ್ಡದಾದಂಥ ಒಂದು ಕಟ್ಟಡ ನಿರ್ಮಾಣವಾಗಲಿದೆ ಇಲ್ಲಿ. ಅನ್ನಪೂರ್ಣೇಶ್ವರಿ ಗುಡಿ ಮತ್ತು ನಾರಾಯಣಗುರು ಸಮುದಾಯ ಭವನ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಆಗುತ್ತಿರುವಂಥ ಬಹಳ ಒಂದು ಎಕರೆ 10-15 ಸೆನ್ಸ್ ಏನು ಇರಬೇಕು, ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂಥ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ನೀವು ನೋಡ್ತಾ ಇದ್ದೀರಾ. ಶ್ರೀಯುತ ಪದ್ಮರಾಜ್ ಆರ್ ಪೂಜಾರಿ, ಕೋಶಾಧಿಕಾರಿಗಳು, ಗೋಕರ್ಣ ಕ್ಷೇತ್ರ, ಕುದ್ರೋಳಿ ಅಂಚನೆ. ಭದ್ರತಾ ಕೊಠಡಿ ಉದ್ಘಾಟನೆ. ಬನ್ನಿ, ಒಂದಷ್ಟು ಹೊತ್ತು ಅಲ್ಲಿ ಕೆಲವೊಂದು ಗಣ್ಯರಲ್ಲಿ ಅನುಭವಗಳನ್ನು ಹಂಚಿಕೊಳ್ಳೋಣ. ಹಾಗೆ ಇವತ್ತು ಎಲ್ಲ ಧಾರ್ಮಿಕ ಮುಖಂಡರುಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಶ್ರೀ ನಾರಾಯಣಗುರು ಸೇವಾ ಸಹಕಾರ ಸಂಘ ನಿಯಮಿತ ಉದ್ಘಾಟನೆ. ನೆರವೇರಿಸಲು
ನಮಸ್ಕಾರ. ನಮಸ್ಕಾರ ಸರ್, ನಮಸ್ತೆ. ನೋಡ್ತಿರುವಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳೇ, ನೋಡ್ತಾ ಇದ್ದೀರ ಒಂದು ಸುಂದರವಾದ ಒಂದು ಪುಣ್ಯ ಕೆಲಸ ಕಾರ್ಯಗಳು ಬಹಳ ಒಂದು ಸುಂದರವಾಗಿ ವಿಭಿನ್ನವಾಗಿ ಈ ಒಂದು ಸಮುದಾಯ ಭವನ ಸಾಧಾರಣವಾಗಿ 1 ಎಕರೆ 10-20 ಸೆನ್ಸು ಏನೋ ಇರಬೇಕು. ಇಷ್ಟೊಂದು ದೊಡ್ಡ ಒಂದು ಸಮುದಾಯ ಭವನ ಮಾಣಿ ಜಂಕ್ಷನ್ನಲ್ಲಿ ಮಾಣಿ ಜಂಕ್ಷನ್ನಿಂದ ಸಾಧಾರಣವಾಗಿ 1-1.5 ಕಿಲೋಮೀಟ್ರ್ ದೂರದಲ್ಲಿ ಈಗ ಹೊಸ ನಿವೇಶನ ಆಗ್ತಾ ಇದೆ. ಬ್ರಹ್ಮ ಶ್ರೀ ನಾರಾಯಣ ಗುರು ಸೇವಾ ಸಂಘ ಸ್ಟೇಟ್ ಮಾಡಿ ಉದಿತ ಅಟ್ಟಲಿ ಶ್ರೀ ನಾರಾಯಣ ಗುರು ಮಂದಿರ ಶ್ರೀ ಅನ್ನಪೂರ್ಣೇಶ್ವರಿ ಬೊಕ್ಕ ಶ್ರೀ ನಾರಾಯಣ ಗುರು ಸಹಾಯ ಭವನ ಶಿಲಾನ್ಯಾಸ ಶ್ರೀ ನಾರಾಯಣ ಗುರು ಸಹಕಾರ ಸಂಘ ನಿಯಮಿತ ಮಾಡಿ ಉದಿತ ಉದೀಪನ ಲೇಸ್ ನಡೆದನ್ನು ನಂದು ಚಾಪಡಿ ಮಹಾಮಂಡಲೇಶ್ವರ ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮಿ ಶ್ರೀ ರಾಮಕ್ಷೇತ್ರ ಕನ್ಯಾಡಿ ಧರ್ಮಸ್ಥಳ ರಚನೆ ನಮ್ಮೊಡಗು ಭಿನ್ನರಾದ ಒತ್ತು ಪಾಲು ಪಡೆಯಲು ಶ್ರೀ ನವೀನ್ ಅಖಿಲ ಭಾರತ ಬಿಲ್ಲವರಿ ಕುದ್ರೋಳಿ ಶ್ರೀ ಪದ್ಮರಾಜ್ ಆರ್ ಪೂಜಾರಿ ಕೋಶಾಧಿಕಾರಿ ಶ್ರೀ ಗೋಕರ್ಣಾಧೀಶ ಕುದ್ರೋಳಿ ಶ್ರೀ ಬಿ ರಾಮಾನಂದ ಮಾಜಿ ಸಚಿವ ಸರ್ಕಾರ ಶ್ರೀ ಸುದೀಪ್ ಕುಮಾರ್ ಶೆಟ್ಟಿ ಮಾಣಿ ಗ್ರಾಮ ಪಂಚಾಯತ್ ಶ್ರೀ ರುಕ್ಮಿಣಿ ಪೂಜಾರಿ ಮಾಜಿ ಶಾಸಕರು ಶ್ರೀ ಹರಿಕೃಷ್ಣ ಬಂಟ್ವಾಳ ಮಾಜಿ ಅಧ್ಯಕ್ಷರು ಕ್ಲಿನಿಕ್ಸ್ ಶ್ರೀ ಸರ್ಕಲ್ ರಾಜ್ಯಾಧ್ಯಕ್ಷರು ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ಸ್ಟೇಟ್ ಕರ್ನಾಟಕ ಶ್ರೀಮತಿ ಗೀತಾ ಸುವರ್ಣ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಶ್ರೀ ಜಗನ್ನಾಥ ಚೌಟ ಬದಿಕೋಟೆ ಧಾರ್ಮಿಕ ದತ್ತಿ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲೆ ಅವಿತೊಟ್ಟು ಗೌರವ ಆಹ್ವಾನಿತರಾದ ಲೇಸನ್ ಪೌರ್ಣಮಂತರರು ಶ್ರೀ ವೇದಿಕುದರ್ ಗುರಿಕಾರ್ಯರು ಪುರಸಭಾಭಿವೃದ್ಧಿ ಪ್ರಾಧಿಕಾರ ಬಂಟ್ವಾಳ ಶ್ರೀ ಕೆಟಿ ಸುವರ್ಣ ಮಾಜಿ ನಿರ್ದೇಶಕರು ಹಿಂದುಳಿದ ವರ್ಗಗಳ ಆಯೋಗ ಕರ್ನಾಟಕ ಸರ್ಕಾರ ಶ್ರೀಮತಿ ಜಯಂತಿ ವಿ ಪೂಜಾರಿ ಗುರಿಕಾರ್ತಿ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಬಂಟ್ವಾಳ ಶ್ರೀ ಜಯಂತ್ ನಂಡುಬೈ ಗೌರವ ಗುರಿಕಾರ್ಯರು ಶ್ರೀ ಗೆಜ್ಜಗಿರಿ ಕ್ಷೇತ್ರ ಶ್ರೀ ಅಶ್ವಿನಿ ಕುಮಾರ್ ಬಾಯ್ ವಕೀಲರು ಬಿಸಿರು ಶ್ರೀ ಸಂಜೀವ್ ಕುಮಾರ್ ಗುರುಕೃಪ ಗುರಿಕಾರ್ಯರು ಬಂಟ್ವಾಳ ತಾಲೂಕು ಬಿಲ್ಲವ ಸಂಘ ಶ್ರೀ ಮನೋಜ್ ಕುಮಾರ್ ಕಟ್ಟಮಾಳ್ ಧರ್ಮದರ್ಶಿಗಳು ಮಂತ್ರ ದೇವತಾ ಸಮಿತಿ ಶ್ರೀ ಹರೀಶ್ ಆಳ್ವ ಬದಿಗುಡ್ಡೆ ಮಾಡಿ ಶ್ರೀ ಸಂಜೀವ್ ಪೂಜಾರಿ ಇಡೆಮುಂಡೆವು ಗುರಿಕಾರ್ಯರು ಮೂರ್ತಿದಾರರ ಸೇವಾ ಸಹಕಾರ ಸಂಘದ ಶ್ರೀಮಾಣಿ ಯಶವಂತ ಪೂಜಾರಿ ಪತ್ತೊಡಂಗಿ ಗುರಿಕಾರ್ಯರು ಗುರುವೇರು ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಡೆ ಶಿವಾಲಯ ಶ್ರೀ ಸತೀಶ್ ಕುಮಾರ್ ಕೆರಿಂಜಿ ಗುರಿಕಾರ್ಯರು ಪತ್ತೂರು ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘ ಶ್ರೀ ಕುಸುತ ಪೂಜಾರಿ ಇಂಜಿನಿಯರ್ ಕಡೆ ಶಿವಾಲಯ ಶ್ರೀ ವಿಜಯ್ ಕುಮಾರ್ ಸೊರಕೆ ಮಾಜಿ ಗುರಿಕಾರ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಮೂರ್ತಿದಾರರ ಮಹಾಮಂಡಲ ಶ್ರೀ ಡಾಕ್ಟರ್ ಉಮ್ಮಪ್ಪ ಪೂಜಾರಿ ನಿವೃತ್ತ ಪ್ರಾಧ್ಯಾಪಕರು ಎಲ್ಲ ಧಾರ್ಮಿಕ ಮುಖಂಡರುಗಳು
ಅನೇಕ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಂಧುಗಳೇ. ಆಶೀರ್ವಚನದ ದೇಸಿಗರಿಗೆ ಜುನಾಕಡ ಮಂಗಳೇಶ್ವರ ಶ್ರೀ 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 ಬ್ರಹ್ಮಾನಂದ ಸ್ವಾಮಿ ಶ್ರೀ ರಾಮಕ್ಷೇತ್ರ ಕಲ್ಯಾಣ ಧರ್ಮಸ್ಥಳ ನಮ್ಮ ಈ ಸಂಜೆ ನಮ್ಮ ಪಾಲ್ಗೊಳ್ಳುವಂತಹ ಪದ್ಯದಲ್ಲಿ ನಮ್ಮ ಪರವಾಗಿ ಇವರ ಪರವಾಗಿ ಪಿನ್ನಿನ ಪರವಾಗಿ ಭಕ್ತಿ ಪೂರ್ವಕವಾಗಿ ಸ್ವಾಮೀಜಿ ಅಧ್ಯಕ್ಷ ಸಂಘ ಬಳ್ಳಾರಿ ಶ್ರೀ ಯಶವಂತ ದೇರಾಜೆ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಶ್ರೀ ರಾಜೇಶ್ ಸ್ವರ್ಣ ಮಾಜಿ ಕಾರ್ಯದರ್ಶಿ ಗೌಡ ದಾಸಕೋಡಿ ಮಾಜಿ ಉಪಾಧ್ಯಕ್ಷರು ನೆಟ್ಲೂರು ಗ್ರಾಮ ಪಂಚಾಯತ್ ನಿರ್ದೇಶಕರು ಸಂಘ ಸುರೇಶ್ ರೈ ಪ್ರತಿಪದ ಕೃಷಿಕರು ಶ್ರೀಧರ ರೈ ಗ್ರಾಮ ಪಂಚಾಯತ್ ಸದಸ್ಯರು ಪುಷ್ಪರಾಜ್ ಚೌಟ ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ರಾಮಚಂದ್ರ ಶೆಟ್ಟಿ ಬಾಲ ವಿಕಾಸ ವಿದ್ಯಾಸಂಸ್ಥೆ